ಈ ನಡುವೆ ಇವರಿಬ್ಬರ ಈ ಎರಡು ಬಣ್ಣದ ನಡುವೆ ತಟಸ್ಥ ಬಣ್ಣ ಒಂದಿದೆಯಲ್ಲ, ತಟಸ್ಥ ಬಣ್ಣದವರು ಕೂಡ ನಾವು ದೆಹಲಿಗೆ ಹೋಗ್ತೀವಿ ಅಂತ ಕೂತಿದ್ದಾರೆ. ಈ ಬಗ್ಗೆ ಮಾತನಾಡಿದ್ದಾರೆ ಆರ್ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು. ಬಿಜೆಪಿ ತಟಸ್ಥ ತಂಡದವರಿಂದಲೂ ದೆಹಲಿ ಭೇಟಿಗೆ ಈಗ ತೀರ್ಮಾನ ಆಗಿದೆ. ಸದ್ಯದಲ್ಲೇ ದೆಹಲಿಗೆ ಹೋಗ್ತಾರೆ ಬಿಜೆಪಿಯ ತಟಸ್ಥ ನಾಯಕರು. ನಾಳೆ ಅಥವಾ ನಾಡಿದ್ದು ಪ್ರತಿಪಕ್ಷ ನಾಯಕ ಅಶೋಕ್ ಅವರು ದೆಹಲಿಗೆ ಭೇಟಿ ಕೊಡ್ತಾರೆ. ಈ ನಡುವೆ ಸಂಸತ್ ಅಧಿವೇಶನದ ಹಿನ್ನೆಲೆಯಲ್ಲಿ ದೆಹಲಿಯಲ್ಲೇ ಇದ್ದಾರೆ ಬಸವರಾಜ ಬೊಮ್ಮಾಯಿ ಅವರು. ಸೊ ಹಾಗಾಗಿ ಈಗ ತಟಸ್ಥರ ಬೆಂಬಲವನ್ನು ಅತೃಪ್ತ ನಾಯಕರು ಕೇಳಿದ್ದಾರೆ. ಬಟ್ ಯತ್ನಾಳ್ ಅವ್ರು ಹೇಳಿದಾರಲ್ಲ ಆಲ್ರೆಡಿ, ತಟಸ್ಥರೆಲ್ಲರೂ ಕೂಡ ನಮ್ಮ ಪರ ಬಂದ್ಬಿಟ್ಟಿದ್ದಾರೆ, ನಿಷ್ಠಾವಂತರಾಗ್ಬಿಟ್ಟಿದ್ದಾರೆ, ಮತಾಂತರ ಆಗಿದೆ ಅಂತೆಲ್ಲ ಏನೋ ಒಂದಷ್ಟು ಹೇಳಿದ್ರು ಮೊನ್ನೆ. ಬಟ್ ಈಗ ಇವರು ಕೂಡ ದೆಹಲಿಗೆ ಹೋಗಿ ಹೀಗೆ ಬಿಟ್ಟರೆ ಪಕ್ಷ ಸರಿ ಹೋಗಲ್ಲ, ಯಾಕೋ ಇದು ತುಂಬ ವಿಕೋಪಕ್ಕೆ ಹೋಗ್ತಾ ಇದೆ ಅಂತ ತೀರ್ಮಾನ ಮಾಡಿದ್ದಾರೆ. ಥರದ್ದು ಈಗ ನನಗೆ ವಿರೋಧ ಪಕ್ಷದ ನಾಯಕ ಸ್ಥಾನ ಕೊಟ್ಟಿದ್ದಾರೆ, ಅದನ್ನು ಗೌರವದಿಂದ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಕೇಂದ್ರದ ನಾಯಕರು ಎಲ್ಲವನ್ನ ಕರ್ನಾಟಕದ ರಾಜಕೀಯ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ತಾ ಇದ್ದಾರೆ. ಅವರು ಕೇಂದ್ರದ ನಾಯಕರು ಈಗ ಏನು ನಿಷ್ಠಾವಂತರ ಗುಂಪು ಅಂತ ಏನು ಹೋಗಿದ್ದಾರೆ, ಯತ್ನಾಳ್ ಅವರು ಒಂದು, ಇಲ್ಲಿ ಇನ್ನು ಬೇರೆ ಬೇರೆಯವರು ಗುಂಪು ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರೆಲ್ಲವನ್ನ ರಾಷ್ಟ್ರೀಯ ನಾಯಕರು ನೋಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ನಮ್ಮ ಪಕ್ಷದ ಇದು ಕೋರ್ ಕಮಿಟಿಯಲ್ಲಿರುವಂಥ ನಮ್ಮೆಲ್ಲ ಲೀಡರ್ಸ್ಗಳಿಗೂ ಕೂಡ ಬೇಜಾರಾಗಿದೆ, ಕಾರ್ಯಕರ್ತರಿಗೂ ಬೇಜಾರಾಗಿದೆ. ಅದನ್ನು ಆದಷ್ಟು ಶೀಘ್ರವಾಗಿ ಇನ್ನೊಂದು 15-20 ದಿನದಲ್ಲಿ ಇದನ್ನು ಬಗೆಹರಿಸುವಂಥ ಕೆಲಸವನ್ನು ಮಾಡ್ತಾರೆ. ಯಾವುದೋ ಮಾಧ್ಯಮದಲ್ಲಿ ಬರುವಂಥ ಸುದ್ದಿ ಏನಿದೆ ಅದನ್ನು ನಾನು ಒಪ್ಪಲ್ಲ. ಏನೇ ತೀರ್ಮಾನ ತೆಗೆದುಕೊಂಡು ಕೇಂದ್ರ ನಾಯಕರು ತೀರ್ಮಾನ ತೆಗೆದು, ನಾನಂತೂ ಅರ್ಜಿಯನ್ನು ಹಾಕಿಲ್ಲ.